ಸರ್, ಇವತ್ತು ನಾವು ಒಂದು ಶಾಂತಿಯುತವಾದಂಥ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ವಿ, ಪೊಲೀಸ್ ಇಲಾಖೆಗೆ ಅದಕ್ಕೆ ಸೂಕ್ತವಾದಂಥ ಒಂದು ಕ್ರಮ ತಗೊಳ್ಬೇಕು ಅಂತ. ಆದರೆ ನೆಪಗಳನ್ನು ಒಡ್ಡಿ ಇವತ್ತು ಯಾವುದೇ ಒಂದು ಅನುಮತಿ ನಿರಾಕರಿಸಿದ್ದಾರೆ ಇವತ್ತು ಸರ್ಕಾರದವರು. ಪೊಲೀಸ್ ಇಲಾಖೆ ಮೂಲಕ ಈ ನೀತಿಯನ್ನು ನಾವು ಬಲವಾಗಿ ಖಂಡಿಸ್ತೀವಿ. ನಾವು ಹೋರಾಟ ನಡೆಯುತ್ತೆ ಸರ್, ಶಾಂತಿಯುತವಾದಂಥ ನಮ್ಮ ಪ್ರತಿಭಟನೆ, ನಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡೇ ಮಾಡ್ತೀವಿ ನಾವು ಸರ್. ಹೌದು ಸರ್, ಖಂಡಿತ ನಾವು ಇವತ್ತು ಚಳಿಗಾಲ ಅಧಿವೇಶನದಲ್ಲಿ ಧ್ವನಿ ಮುಟ್ಟಬೇಕು ಅಂತೇಳಿ ಕಳೆದ 3 ತಿಂಗಳಿಂದ ಈ ಒಂದು ಪ್ರತಿಭಟನಾ ಚಳವಳಿ ರೂಪುರೇಷೆಗಳನ್ನು ಮಾಡಿದ್ದೇವೆ. ನಮ್ಮ ಪ್ರತಿಭಟನೆ ಅತ್ಯಂತ ಶಾಂತ ರೀತಿಯಿಂದ ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಪ್ರತಿಭಟನಾ ಪ್ಲಾನ್ ಮಾಡ್ಕೊಂಡಿದ್ದೇವೆ. ನಮ್ಮದು ಬಹಳ ಉನ್ನತ ವಿಚಾರ, ಉನ್ನತ ಮನೋಭಾವವಂತ ಪ್ರತಿಭಟನೆ. ಈ ಪ್ರತಿಭಟನೆ ಬಹಳ ಪ್ರಮುಖ ಬೇಡಿಕೆ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ನೇಮಕಾತಿಯನ್ನು ಭ್ರಷ್ಟಾಚಾರ ತಡೆಗಟ್ಟಬೇಕು, ಪೊಲೀಸ್ ನೇಮಕಾತಿಯಲ್ಲಿ ವಯೋಮಿತಿಯನ್ನು ಸಡಿಲಿಕೆಗೊಳಿಸಬೇಕು, ಫ್ರೀ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಬೇಕು ಅಂತೇಳಿ ನ್ಯಾಯಯುತವಾದ ಬೇಡಿಕೆಗಳನ್ನು ಇಟ್ಕೊಂಡು ಯುವಜನ ಸಮುದಾಯ ಮಧ್ಯೆ ಚರ್ಚೆ ಮಾಡಿವಿ. ಅತ್ಯಂತ ಶಾಂತ ರೀತಿಯ ಪ್ರತಿಭಟನೆಯನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ಗೃಹ ಇಲಾಖೆಯನ್ನು ಸಂಪೂರ್ಣ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಡಿಕ್ಟೇಟರ್ಶಿಪ್ ಮಾಡ್ತಾ ಇದ್ದಾರೆ. ಆ ಹೋರಾಟ ಚಳವಳಿ ಹಕ್ಕುಗಳನ್ನು ಹತ್ತಿಕ್ತಾ ಇದ್ದಾರೆ. ಇದನ್ನು ನಾವು ನಮ್ಮ ಉದ್ಯೋಗಾಕಾಂಕ್ಷಿ ಹೋರಾಟ ಸಮಿತಿಯಿಂದ ಬಹಳ ತೀವ್ರವಾಗಿ ವಿರೋಧಿಸ್ತೇವೆ. ಮುಂಬರುವ ದಿನಗಳಲ್ಲಿ ಇನ್ನೂ ಬಲಿಷ್ಠವಾದಂತಹ ಯುವಜನ ಚಳವಳಿಗಳನ್ನು